ದಳಪತಿ ವಿಜಯ್ ಸಿನಿಮಾ ಕೊನೆಯ ಸಿನಿಮಾ ರಾಜಕೀಯ ಕಾರಣಗಳಿಂದ ಅಂತ ಇದೆಲ್ಲದರ ನಡುವೆ ಅವರು ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ದಳಪತಿ ವಿಜಯ್ ಈಗಾಗಲೇ ಜನನಾಯಕನ್ ಸಿನಿಮಾ ಬರಬೇಕಿತ್ತು. ವಿಜಯ್ ಅವರೇ ಘೋಷಣೆ ಮಾಡಿದಂತಹ ಪ್ರಕಾರವಾಗಿ ಅವರ ಸಿನಿಮಾ ಕೊನೆಯ ಸಿನಿಮಾ ಅಂತ ಹೇಳಿದ್ರು. ನಾನು ಎಲೆಕ್ಷನ್ಗೆ ನಿಲ್ತೀನಿ, ನಿಮ್ಮ ಮುಂದೆ ನಾನು ರಾಜಕೀಯ ವ್ಯಕ್ತಿಯಾಗಿ ಬರ್ತೀನಿ ಅಂತ ಹೇಳಿದ್ರು. ಬಟ್ ಇದೆಲ್ಲದರ ನಡುವೆ ಅವರು ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. KVN ಸಂಸ್ಥೆಗೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಜೊತೆಗೆ ವಿಜಯ್ ಅವರ ಫ್ಯಾನ್ಸ್ಗೆ ದಿಲ್ ಖುಷ್ ಆಗುವಂತಹ ಸ್ಟೋರಿ ನಾನು ಹೇಳ್ತೀನಿ. KD ರಿಲೀಸ್ ಆದ ಜಸ್ಟ್ ಒಂದೇ ವಾರಕ್ಕೆ ಬರ್ತಾ ಇದೆ ಜನನಾಯಕನ್ ಸಿನಿಮಾ. ಎಸ್, ಎಲ್ಲ ಅಡ್ಡಿ ಆತಂಕಗಳ ನಡುವೆ ಜನನಾಯಕನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಳಪತಿ ವಿಜಯ್ ಅವರ ಕೊನೆಯ ಸಿನಿಮಾ. ರಾಜಕೀಯದಲ್ಲಿ ಸಕ್ರಿಯವಾಗಿ ನಾನು ಪಾಲ್ಗೊಳ್ತೀನಿ ಇನ್ನು ಮುಂದೆ ಅಂತ ಹೇಳಿದ್ರು. ಈ ಸಿನಿಮಾ ಜನವರಿಯಲ್ಲಿ ಅಂದ್ರೆ ಪೊಂಗಲ್ ಅಂದ್ರೆ ನಮ್ಮ ಕಡೆ ಸಂಕ್ರಾಂತಿ ಟೈಮ್ನಲ್ಲಿ ಸಿನಿಮಾ ರಿಲೀಸ್ ಆಗಬೇಕಿತ್ತು. ಒಂದಷ್ಟು ಸಮಸ್ಯೆಯನ್ನ ಸಿನಿಮಾ ಎದುರಿಸಿತು. ಸೆನ್ಸಾರ್ ಸಮಸ್ಯೆಯಿಂದ ಸಿನಿಮಾ ಮುಂದಕ್ಕೆ ಹೋಯ್ತು. ಇದೆಲ್ಲದರ ನಡುವೆ ಈ ಸಿನಿಮಾದ ಒಂದಷ್ಟು ವಿವಾದ ಏನು ಕಾಂಟ್ರವರ್ಸಿಗಳೆಲ್ಲ ಆ ಟೈಮ್ನಲ್ಲಿ ಕ್ರಿಯೇಟ್ ಆಯಿತು. ಇದೆಲ್ಲ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತುತ್ತೆ. ರಾಜಕೀಯ ಕಾರಣಗಳಿಂದ ಅಂತ ವಿಜಯ್ ಫ್ಯಾನ್ಸ್ ಆಕ್ರೋಶಗೊಂಡಿರ್ತಾರೆ. ಅಂದರೆ ರಾಜಕೀಯ ಕಾರಣ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿರುತ್ತೆ. ವಿಜಯ್ ಅವರು ಕೂಡ ರಾಜಕೀಯದಲ್ಲಿರೋದ್ರಿಂದ ಅವರಿಗೆ ಈ ಸಿನಿಮಾ ಏನಾದರೂ ಇದು ತಮಿಳ್ನಾಡು ಎಲೆಕ್ಷನ್ ಇತ್ತು, ಈ ಟೈಮ್ನಲ್ಲಿ ಸಿನಿಮಾ ಏನಾದರೂ ಬಂದಿದ್ರೆ ಸಿನಿಮಾ ನೋಡಲಿಕ್ಕೆ ಜನ ಅಂತೂ ಸಾವಿರಾರು ಗಟ್ಟಲೆ ಸೇರ್ತಾ ಇದ್ರು. ಸೊ ಇದರಿಂದ ವಿಜಯ್ ಅವರಿಗೆ ಅದು ಪ್ಲಸ್ ಆಗುತ್ತೆ ಅನ್ನೋ ಕಾರಣದಿಂದ ಅವರ ಸಿನಿಮಾಗೆ ಸೆನ್ಸಾರ್ ಅನ್ನುವಂತಹ ಒಂದು ಹೆಸರನ್ನ ಕೊಟ್ಟು ಅಲ್ಲಿ ಸಿನಿಮಾವನ್ನ ಬಿಡುಗಡೆಯಾಗದಲೇ ಇರೋ ರೀತಿ, ಅಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಬಿಡುಗಡೆಯಾಗದಲೇ ಇರೋ ರೀತಿ ಮಾಡಿದ್ರು ಅನ್ನೋದು ವಿಜಯ್ ಅವರ ಫ್ಯಾನ್ಸ್ನ ಒಂದು ಆಕ್ರೋಶ, ಬೇಸರ ಕೂಡ ವ್ಯಕ್ತಪಡಿಸ್ತಾರೆ. ಇದೆಲ್ಲದರ ಜೊತೆಗೆ ವಿಜಯ್ ಅವರು ಏನು ಲೆಕ್ಕಾಚಾರ ಹಾಕೊಂಡು ಕೊನೆಯ ಸಿನಿಮಾ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು, ಇದೆಲ್ಲದೂ ಕೂಡ ಆ ಸದ್ಯದ ಮಟ್ಟಿಗೆ ತಲೆ ಕೆಳಗಾಗಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಒಂದಷ್ಟು ವಿವಾದ ಆಗುತ್ತೆ ವಿಜಯ್ ಅವರ ವೈವಾಹಿಕ ಜೀವನದಲ್ಲಿ. ಅಂದರೆ ಡಿವೋರ್ಸ್ ವಿಚಾರ ಕೂಡ ಮುನ್ನೆಲೆಗೆ ಬರುತ್ತೆ. ಅದಾದ ನಂತರದಲ್ಲಿ ತ್ರಿಷಾ ಅವ್ರ ಜೊತೆಗೆಲ್ಲ ಒಂದಷ್ಟು ಸಂಬಂಧದ ಗಾಸಿಪ್ಗಳು ಕೂಡ ಹರಿದಾಡುತ್ತೆ. ಅವರು ಎಲ್ಲೋ ಒಂದು ಕಡೆ ಹೋಗಿರುವಂತಹ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ರಶ್ಮಿಕಾ ಮಂದಣ್ಣ ಅವರ ಮದುವೆ ಸಮಯ ಏನಿತ್ತೋ ಆ ಸಮಯದಲ್ಲಿ ಇಬ್ರು ಕೂಡ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಕಾರಿಂದ ಇಳಿತಾರೆ, ಒಟ್ಟಿಗೆ ಮದುವೆನಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಅದು ಕೂಡ ವೈರಲ್ ಆಗುತ್ತೆ. ಅಂದರೆ ರಶ್ಮಿಕಾ ಮಂದಣ್ಣ ಮದುವೆಗೆ ತ್ರಿಷಾ ಹಾಗೆ ವಿಜಯ್ ಇಬ್ರು ಒಟ್ಟಿಗೆ ಬಂದಿದ್ದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗುತ್ತೆ. ತ್ರಿಷಾ ಇಂದನೇ ವಿಜಯ್ ಅವರ ಡಿವೋರ್ಸ್ ಆಯಿತು, ತ್ರಿಷಾ ಅವರೇ ಕಾರಣ ಇದೆಲ್ಲದಕ್ಕೂ ಕೂಡ ಅನ್ನೋ ರೀತಿಯಲ್ಲೂ ಕೂಡ ಗಾಸಿಪ್ಗಳು ಕೂಡ ಹರಿದಾಡುತ್ತೆ. ಈ ಜೋಡಿಗಳು ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ದೇನು ಫೋಕಸ್ ಇದೆ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ ವಿಜಯ್ ಅವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ತ್ರಿಷಾ ಅವರು ಸಿನಿಮಾದಲ್ಲಿ ಕೂಡ ತೊಡಗಿಸ್ಕೊಳ್ತಾರೆ. ಅದಾದ ನಂತರದಲ್ಲಿಯೂ ಕೂಡ ನೋಡಿ, ವಿಜಯ್ ಅವ್ರ ಜೀವನದಲ್ಲಿ ಈ 2026 ಯಾವ ರೀತಿ ಬದಲಾಯಿಸ್ತು, ವ್ಯಕ್ತಿನ ಇನ್ನಷ್ಟು ಗಟ್ಟಿ ಮಾಡ್ತು ಅಂತಂದ್ರೆ ಇಯರ್ ಪ್ರಾರಂಭದಲ್ಲೇ ಸಾಕಷ್ಟು ಕಾಂಟ್ರವರ್ಸಿಗಳು ಪ್ರಾರಂಭವಾಯಿತು. ನಂತರ ಇಯರ್ ಮಿಡಲ್ ಇದ್ದೀವಿ ನಾವು, ಈಗಲೂ ಕೂಡ ಅವರ ಜೀವನವೇ ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ. ಆದರೂ ಕೂಡ ಆ ವ್ಯಕ್ತಿ ನನ್ನ ಹಿಂದೆ ಜನ ಇದ್ದಾರೆ, ನನ್ನ ಫ್ಯಾನ್ಸ್ ಇದ್ದಾರೆ, ಜನಬಲದಿಂದ ನಾನು ಮುಂದಕ್ಕೆ ಬರ್ತೀನಿ ಅನ್ನೋದನ್ನ ಅವರಿಂದ ನೋಡಿ ಕಲ್ತ್ಕೊಬೇಕು ಅಂತ ಅನ್ನಿಸ್ತು. ಜನನಾಯಕನ್ ಸಿನಿಮಾದ ಕೆಲವು ದೃಶ್ಯಗಳು ಲೀಕ್ ಆಗಿರುತ್ತೆ, ಅದು ಕೂಡ ದೊಡ್ಡ ಸುದ್ದಿ ಆಗುತ್ತೆ. ಇನ್ನು ನೋಡಿ, ಕೋಟಿ ಹಣವನ್ನ ಹಾಕಿ ಸಿನಿಮಾವನ್ನ ಮಾಡ್ತಾರೆ, ಅಲ್ಲೆಲ್ಲೋ ಕುತ್ಕೊಂಡು ಯಾರೋ ಏನೋ ಒಂದಷ್ಟು ದೃಶ್ಯಗಳನ್ನ ಲೀಕ್ ಮಾಡುವಂಥದ್ದು. ಆ ಸಿನಿಮಾ ಹಾಕಿದವ್ರ ಕತೆ ಏನಾಗಬೇಕು, ನೋಡಿದ್ರೆ ಪ್ರೊಡ್ಯೂಸರ್ ಬರಲ್ಲ, ಸಿನಿಮಾ ಆಗ್ತಾ ಇಲ್ಲ ಅಂತ ಮಾತುಗಳು ಬೇರೆ ಆಡ್ತಾರೆ. ಸೊ ಇಂತಹ ಸಮಯದಲ್ಲಿ ಅವರು ಹೇಗೆ ಸ್ವೀಕರಿಸಿದ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈ ಜನನಾಯಕನ್ ಸಿನಿಮಾ ಏನಿದೆ, ಇದು ವಿಜಯ್ ಅವರ ಒಂದು ಸಿನಿಮಾ ಕೆರಿಯರಲ್ಲೇ ಕೊನೆಯ ಸಿನಿಮಾ ಅಂತ ಅವರೇ ಘೋಷಣೆ ಮಾಡಿದ್ದಾರೆ. ಅವರ ಫ್ಯಾನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಜೊತೆಗೆ ಸಿನಿಮಾ ಹೇಗಿರುತ್ತಪ್ಪ, ನಾವು ನೆಕ್ಸ್ಟು ಅವರ ಸಿನಿಮಾವನ್ನ ಈ ರೀತಿ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ, ಥಿಯೇಟರ್ ಮುಂದೆ ಜಾತ್ರೆ ಮಾಡೋದಕ್ಕಾಗೋದಿಲ್ಲ, ಈ ಲಾಸ್ಟ್ ಸಿನಿಮಾದಲ್ಲಿ ಅಟ್ಲೀಸ್ಟ್ ಮಾಡಿಬಿಡ್ಬೇಕು ನಾವು ಇದನ್ನೆಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಅದಕ್ಕೂ ಕೂಡ ಕೆಲವೊಬ್ಬರು ಕನ್ನ ಹಾಕುವಂತಹ ಕೆಲಸನ ಮಾಡ್ತಾರೆ. ಅಂದರೆ ಈ ಜನನಾಯಕನ್ ಸಿನಿಮಾದ ಕೆಲವು ದೃಶ್ಯಗಳನ್ನು ಲೀಕ್ ಮಾಡುವಂತಹ ಕೆಲಸನ ಮಾಡ್ತಾರೆ. ಮೊಬೈಲ್ನಲ್ಲೇ ಕೂತ್ಕೊಂಡು ಸಾಕಷ್ಟು ಜನ ಸಿನಿಮಾ ನೋಡಿದ್ದು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾನ್ಸ್ ಕೂಡ ರಿಯಾಕ್ಟ್ ಮಾಡ್ತಾರೆ. ಯಾಕೆ
ಯಾಕೆ ಈ ರೀತಿ ಆಯ್ತು? ಏನು ಟೆಕ್ನಿಕಲ್ ಇಶ್ಯೂನಾ? ಯಾರು ಈ ರೀತಿ ಮಾಡಿದ್ದು? ಅಷ್ಟು ದೊಡ್ಡ ಪ್ರೊಡ್ಯೂಸರ್ KVN ಅವರು, ಅವರ ಸಿನಿಮಾಗಳನ್ನೇ ಈ ರೀತಿ ಮಾಡ್ತಾರೆ ಅಂದ್ರೆ ಇನ್ನು ಚಿಕ್ಕವರ ಕತೆ ಏನು? ಈ ರೀತಿ ಎಲ್ಲ ಮಾತುಗಳು ಕೂಡ ಸ್ಟಾರ್ಟ್ ಆಯ್ತು. ಆ ನಂತರದಲ್ಲಿ ಏನಾಗುತ್ತೆ, ಇದೇ ಟಾಪಿಕ್ಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸೇರ್ಕೊಂಡಂತೆ ಸಾಕಷ್ಟು ಜನರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದು ಇದೆ. ನಮ್ಮ ತಮಿಳುನಾಡಿನ ಎಲೆಕ್ಷನ್ ಕೂಡ ನಡೆಯುತ್ತೆ. ರೀಸೆಂಟ್ ಆಗಿ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ವಿಜಯ್ ಅವರು ಕೂಡ ಅದರಲ್ಲಿ ನಿಂತ್ಕೊಂಡಿರ್ತಾರೆ ಎಲೆಕ್ಷನ್ನಲ್ಲಿ. ಸೊ ಹಾಗಾಗಿ ಅವರು ಸಿನಿ ಕೆರಿಯರ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ. ಸೊ ಅವರು ಈ ಬಾರಿ ಎಲೆಕ್ಷನ್ನಲ್ಲಿ ಗೆಲ್ಲೇಬೇಕು ಅನ್ನೋದು ಅವರ ಅಭಿಮಾನಿಗಳ ಒಂದು ಆಸೆ ಆಗಿತ್ತು. ಜೊತೆಗೆ ನಾನು ಏನಾದರೂ ಬಂದರೆ ಎಲೆಕ್ಷನ್ನಲ್ಲಿ ಗೆದ್ದರೆ ನಾನು ಯಾವ ರೀತಿ ಸುಧಾರಣೆ ತರ್ತೀನಿ ನೀವು ನೋಡಬೇಕು ಅಂತ ಕೂಡ ಈ ಹಿಂದೆ ವಿಜಯ್ ಅವರು ಹೇಳಿರ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಎಲೆಕ್ಷನ್ ಏನು ನಡೆದಿದೆ, ಈ ಎಲೆಕ್ಷನ್ನಲ್ಲಿ ವಿಜಯ್ ಅವರು ಗೆಲ್ಲೇಬೇಕು ಅನ್ನುವಂಥದ್ದು ಅವರ ಫ್ಯಾನ್ಸ್ನ ಒಂದು ವಾದವಾಗಿತ್ತು. ಜೊತೆಗೆ ಹೊಸ ಪಕ್ಷ ಬರಬೇಕು ಆಡಳಿತಕ್ಕೆ, ಅವರ ಆಡಳಿತ ಹೇಗೆ ನಡೆಸ್ತಾರೆ ಅವರು ಅನ್ನೋದನ್ನ ನಾವು ನೋಡಬೇಕು ಅನ್ನೋದು ಅಲ್ಲಿನ ಜನರ ಒಂದು ಅಭಿಪ್ರಾಯ ಕೂಡ ಆಗಿತ್ತು. ಇದೆಲ್ಲದರ ನಡುವೆ ಇನ್ನೇನು ತಮಿಳುನಾಡಿನ ಎಲೆಕ್ಷನ್ನಲ್ಲಿ ಸ್ಟಾರ್ಸ್ಗಳು ಕೂಡ ಬಿಳಿ ಬಟ್ಟೆಯನ್ನ ಧರಿಸೋದರ ಜೊತೆಗೆ ನಾವು ನಿಮ್ಮ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ವಿಜಯ್ ಅವರಿಗೆ ಒಂದು ಪ್ರಾಮಿಸ್ ಅನ್ನ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಬಿಳಿ ಬಟ್ಟೆಯನ್ನು ಹಾಕೊಂಡು ಬಂದು ಅಲ್ಲಿ ವೋಟ್ ಮಾಡಿರುವಂಥದ್ದು ಕೂಡ ಇದೆ. ನಿಮ್ಮ ಪರ ಇದ್ದೀವಿ ನಾವು ಅಂತ ಹೇಳಿರೋದು ಕೂಡ ಇದೆ, ಸೂಚಿಸಿದ್ದು ಕೂಡ ಇದೆ. ಈಗ ಜನನಾಯಕನ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲರೂ ಕೇಳ್ತಾ ಇದ್ರು ಅವರ ಅಭಿಮಾನಿಗಳು ಯಾವಾಗ ಸಿನಿಮಾ ಬರುತ್ತೆ, ಇದೆಲ್ಲ ಕಂಟಕ ಜನನಾಯಕನಿಗೆ ಹಾಗೆ ವಿಜಯ್ ಅವರಿಗೆ ಯಾವಾಗ ತೊಲಗುತ್ತೆ ಅಂತ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ. ನಮ್ಮ ಹೀರೋನ ತೆರೆ ಮೇಲೆ ನೋಡಬೇಕು. ಭಾಳ ವರ್ಷಗಳಾಯಿತು ಸಿನಿಮಾನ ಮಾಡಿ, ನಾವು ಅವರ ಸಿನಿಮಾವನ್ನು ನೋಡಿ ಹೊಸ ಸಿನಿಮಾ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸದ್ಯಕ್ಕೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಜನನಾಯಕನ್ ಸಿನಿಮಾ ಇದೇ ಮೇ 8ನೇ ತಾರೀಕು ರಿಲೀಸ್ ಆಗಿದೆ. ಈಗ ಜನನಾಯಕನ ಬಿಡುಗಡೆಗೆ ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ ಕೇಸ್ ಏನಾದರೂ ವಿಜಯ್ ಅವರು ಗೆದ್ದರೆ ಎಲೆಕ್ಷನ್ನಲ್ಲಿ ಕಿಂಗ್ ಮೇಕರ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೂಡ. ಯಾಕಂದರೆ ನೋಡಿ, ಒಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅಥವಾ ಸಿನಿಮಾ ನಾಯಕ ಆಗಿರಬಹುದು, ಎಲೆಕ್ಷನ್ಗೆ ನಿಲ್ತಾರೆ, ಎಲೆಕ್ಷನ್ನಲ್ಲಿ ಗೆಲ್ತಾರೆ, ಜೊತೆಗೆ ಅವ್ರ ಸಿನಿಮಾ ಕೂಡ ಅದೇ ಟೈಮ್ನಲ್ಲಿ ಬಿಡುಗಡೆ ಆಗುತ್ತೆ ಅಂತಂದರೆ ಇದು ವಿಜಯ್ ಅವರಿಗೆ ಒಂದೊಳ್ಳೆ ಎಕ್ಸ್ಪೋಜರ್ ಆಗುತ್ತೆ. ಸೊ ಹೀಗಾಗಿ ವಿಜಯ್ ಅವರು ಈ ಎಲೆಕ್ಷನ್ನಲ್ಲಿ ಗೆಲ್ಲೇಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಒಂದು ಮಾತಾಗಿರುತ್ತೆ. ಈ ಹಿಂದೆ ಅಂತಂದರೆ ಜನನಾಯಕನ ಸಿನಿಮಾ ಏನು ಸೋರಿಕೆಯಾಗಿತ್ತು, ಆಗಿರೋದ್ರಿಂದ KVN ಅವ್ರ ಜೊತೆಗೆ ವಿಜಯ್ ಅವರು ಮತ್ತೊಂದು ಸಿನಿಮಾ ಮಾಡ್ತಾರೆ ಸಾಕಷ್ಟು ಕಡೆಗಳಲ್ಲಿ, ಇದು ಕೂಡ ವರದಿ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ವಿಜಯ್ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡ್ತಾರಾ, ಅವರ ಸಿನಿಮಾ ಕೆರಿಯರ್ ಜನನಾಯಕನಿಗೆ ಎಂಡ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ಈಗೇನು ಒಂದು ಪೈರಸಿ ಆಗಿದೆ ಸಿನಿಮಾದ ಒಂದಷ್ಟು ಕಂಟೆಂಟ್ಗಳು. ಸೊ ಅದಕ್ಕೆ ಆ ಒಂದು ವಿಚಾರಕ್ಕೋಸ್ಕರ KVN ಅವರು ಹಾಗೆ ವಿಜಯ್ ಅವರು ಮಾತುಕತೆ ನಡೆಸಿದ್ದಾರೆ. ಅವರು ಒಂದು ಸಿನಿಮಾ ಮಾಡ್ತಾರಂತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ, ಇಲ್ಲಿ ವಿಜಯ್ ಅವರೇ ಹೇಳಿರುವಂತಹ ಪ್ರಕಾರ ನಾನು ಸಿನಿಮಾ ಮಾಡೋದಿಲ್ಲ, ನಾನು ರಾಜಕೀಯದಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅನ್ನುವಂಥದ್ದು ಹೇಳಿರುವಂಥದ್ದು ವಿಜಯ್ ಅವರು. ಸೊ ಇನ್ ಕೇಸ್ ಏನಾದರೂ ಅವರು ಎಲೆಕ್ಷನ್ನಲ್ಲಿ ಗೆಲ್ಲಿಲ್ಲ ಅಂದರೆ ಏನಾಗುತ್ತೆ ಪರಿಸ್ಥಿತಿ? ಅವರೇನಾದರೂ ಸಿನಿಮಾ ಮತ್ತೆ ಮಾಡ್ತಾರಾ, ಸಿನಿಮಾ ರಂಗಕ್ಕೆ ವಾಪಸ್ ಆಗ್ತಾರಾ, ಸಾಕಷ್ಟು ಸಿನಿಮಾಗಳನ್ನು ಮಾಡ್ತಾರಾ ಅಂತ. ಯಾಕೆಂದರೆ ಗೋಟ್ ಅನ್ನುವಂತಹ ಸಿನಿಮಾ ಬಂದಾಗ ಅಲ್ಲಿ ಅವರೇ ಹೇಳಿರುವ ಪ್ರಕಾರವಾಗಿ ಸೀಕ್ವಲ್ ಬರುತ್ತೆ ಅಂತ ಹೇಳಿದರು. ಸೊ ಈ ಕಾರಣದಿಂದ ಏನಾಗುತ್ತೆ ಅಂತಂದರೆ ಜನಗಳಿಗೆ ಒಂದು ಲೈಕ್ ಯಾವಾಗ ಮಾಡ್ತಾರೆ ಒಂದು ಕ್ಯೂರಿಯಾಸಿಟಿ, ಜನಗಳಿಗೆ ಸಿನಿಮಾ ಯಾವಾಗ ಬರುತ್ತೆ, ಸಿನಿಮಾ ಯಾವಾಗ ಮಾಡ್ತಾರೆ ಅಂತ. ಗೋಟ್ 2 ಏನಾದರೂ ಬರುತ್ತಾ, ಅದು ಹೇಗಿರಬಹುದು, ಡಬಲ್ ಆ್ಯಕ್ಟಿಂಗ್, ಆ ತಂದೆ ಮಗನ ಡಬಲ್ ಆ್ಯಕ್ಟಿಂಗ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಹೇಗಿರ್ಬೋದು ಅನ್ನುವಂತಹ ಒಂದು ಕುತೂಹಲ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು, ವಿಜಯ್ ಅವರು ಮತ್ತೆ ಸಿನಿಮಾ ಮಾಡ್ತಾರಾ, ಸಿನಿಮಾ ರಂಗಕ್ಕೆ ಬರ್ತಾರಾ, ಎಲೆಕ್ಷನ್ನಲ್ಲಿ ಇನ್ ಕೇಸ್ ಗೆದ್ರೆ ಒಂದು ದೊಡ್ಡ ಹಬ್ಬನೇ ಮಾಡ್ಬೋದು, ಅಥವಾ ಸೋತ್ರೆ ಮತ್ತೆ ಏನಾದರೂ ಸಿನಿಮಾ ರಂಗದತ್ತ ವಾಪಸ್ ಬರ್ತಾರಾ, ಅಥವಾ ರಾಜಕೀಯದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲಿ ತಪ್ಪಾಯಿತು ತಪ್ಪು ಸರಿಗಳನ್ನು ನೋಡಿಕೊಂಡು ಅಲ್ಲೇ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ನಲ್ಲಿ ಮತ್ತೆ ನಿಂತ್ಕೊತಾರಾ ಅನ್ನೋದು ಸದ್ಯಕ್ಕಿರುವಂತಹ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಬಟ್ ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಇನ್ನೇನು ರಿಸಲ್ಟ್ಗೆ ಕೆಲವು ದಿನಗಳು ಅಷ್ಟೇ ಬಾಕಿ ಇರೋದು. ಸೊ ಕಾದು ನೋಡಬೇಕು ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಜನನಾಯಕನಿಗೆ ಸಂಬಂಧಪಟ್ಟಂತೆ, ವಿಜಯ್ ಅವರ ಅಭಿಮಾನಿಗಳಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದೇ ಮೇ 8ನೇ ತಾರೀಕು ಜನನಾಯಕನ್ ಸಿನಿಮಾ
ಬಿಡುಗಡೆ ಆಗ್ತಾ ಇದೆ. ಸೊ ವಿಜಯ್ ಅವರ ಅಭಿಮಾನಿಗಳು ಬ್ಲಾಸ್ಟ್ ಮಾಡಲಿಕ್ಕೆ ಕಾದು ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.